ಎಲ್ಲ ಟೆಂಪಲ್ಸ್ಗಳನ್ನು ಸುತ್ಕೊಂಡು ಬಂದ್ವಿ ನಾವು. ಬಟ್ ಒಂದೊಂದು ದೇವಸ್ಥಾನನೂ ಒಂದೊಂದು ವಿಭಿನ್ನವಾಗಿದೆ. ರಾಶಿ ಭವಿಷ್ಯ ಅವರ ಹೆಸರಿನ ಮೇಲೆ ದಿಢೀರ್ನ ನಂಗೆ ಹೇಳ್ತಾರೆ, ಅಲ್ಲೇ ಫೋಕಸ್ ಹೋಯ್ತು. ದೇವ್ರು ನೋಡಲೇ ಇಲ್ಲ ನಾನು. ನಮ್ಮೂರಲ್ಲಿ ಹೇಳಿದ್ರು ಚೆನ್ನಾಗಿದೆ ಹೋಗು, ಅಲ್ಲಿ ಪಂಚಮುಖಿ ಆಂಜನೇಯ ಇದೆ ಅಂತೆಲ್ಲ ಹೇಳಿದ್ರು. ತುಂಬ ಖುಷಿ ಆಯಿತು. ಈ ಥರ ಎಲ್ಲೂ ನೋಡಿರಲಿಲ್ಲ ನಾವು, ಇದೇ ಫಸ್ಟ್ ಟೈಮಲ್ಲ ನೋಡಿರೋದು. ಭಾಳ ತುಂಬ ಖುಷಿ ಆಯಿತು ಅನ್ನಿಸ್ತು. ನೆಕ್ಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬೋದು, ಹಿಂಗೆ ಹೋಗಿದ್ದೋ ಹಿಂಗೆ ಮಟ್ಟಿದ್ದೋ ಅಂತ ಹೇಳ್ಬೋದು. ಮತ್ತು ನಮಗೂ ಬರೋ ಮನಸ್ಸು ಖುಷಿ ಅನಿಸುತ್ತೆ. ಎಲ್ಲ ಟೆಂಪಲ್ಸ್ಗಳನ್ನೂ ಸುತ್ಕೊಂಡು ಬಂದ್ವಿ ನಾವು. ಬಟ್ ಒಂದೊಂದು ದೇವಸ್ಥಾನನೂ ಒಂದೊಂದು ವಿಭಿನ್ನವಾಗಿದೆ. ಯಾವುದಕ್ಕೂ ಏನು ಒಂದೇ ಥರ ಇದೆ ಅಂತಂತ ಹೇಳೋಕ್ಕಾಗಲ್ಲ. ಅಲ್ಲಿ ವಾತಾವರಣ, ಆಮೇಲೆ ಜನಜಂಗುಳಿ, ಆಮೇಲೆ ಅಲ್ಲಿನ ಪಾಸಿಟಿವ್ ಎನರ್ಜಿಗಳು ಅವನ್ನೆಲ್ಲ ನೋಡಿದ್ರೆ ಸ್ವಲ್ಪ ಲಾಟ್ ಆಫ್ ಡಿಫ್ರೆನ್ಸ್ ಅನ್ಬೋದು. ಆಮೇಲೆ ಇಲ್ಲಿ ಒಳಗಡೆ ನೋಡಿದ್ಮೇಲೆ ರಾಶಿ ಭವಿಷ್ಯ ಅವರ ಹೆಸರಿನ ಮೇಲೆ ದಿಢೀರ್ನ ನಂಗೆ ಹೇಳ್ತಾರೆ. ಬಟ್ ಅದ್ರ ಮೇಲೆ ನನಗೆ ಜಾಸ್ತಿ ಇದಾಗಲಿಲ್ಲ, ಅಲ್ಲೇ ಫೋಕಸ್ ಹೋಯ್ತು. ದೇವ್ರು ನೋಡಲೇ ಇಲ್ಲ ನಾನು. ಇವ್ರು ಏನು ಹೇಳ್ತಾರೆ ಹೆಸರಿನ ಮೇಲೆ ಪಾಸಿಟಿವ್ ಎನರ್ಜಿ ಇದೆ, ನೆಗೆಟಿವ್ ಎನರ್ಜಿ ಇದೆ ಅಂತಂತಾರೆ. ನೋಡೋಣ ನೆಕ್ಸ್ಟ್ ಟೈಮ್ ಬಂದಾಗ ಏನಾಗುತ್ತೆ ಅಂತ. ಸೊ ಅದಕ್ಕೆ ಕಾಯ್ತಾ ಇದ್ದೀನಿ. ನಾವು ಫ್ಯಾಮಿಲಿ ನೆಕ್ಸ್ಟ್ ಟೈಮ್ ಒಟ್ಟಿಗೆ ಬರ್ತೀವಿ. ಥ್ಯಾಂಕ್ ಯು. ಬಟ್ ಇಲ್ಲಿ ದೇವಸ್ಥಾನದ ವಾತಾವರಣ ಎಲ್ಲ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು ಅಂತ? ಏನಂದರೆ ಎಲ್ಲದೂ ಒಂದೇ ಥರ ಇಲ್ಲ. ಅಲ್ಲೆಲ್ಲೋ ಬೇರೆ ಕೆಲಸ ಆಗ್ತಾಯಿದೆ. ಇದನ್ನು ಬಿಡ್ದಿನದಲ್ಲಿ ನೋಡೋದಕ್ಕಿಂತನೂ ಇಲ್ಲೇನೋ ಒಂದು ಪಾಸಿಟಿವ್ ಆಗಿ ಜಾತ್ರೆನೋ ಇದೇನೋ ದೇವ್ರುಗಳ್ದು ಫಂಕ್ಷನ್ ಎಲ್ಲ ಮಾಡ್ತಿರ್ತಾರಲ್ಲ, ಸೊ ಆ ಟೈಮಲ್ಲಿ ನೋಡೋಕೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಈಗ ಫ್ಯಾಮಿಲೀಸ್ ಎಲ್ಲ ಬಂದಿದ್ದೀರಾ? ಇಲ್ಲ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಅವರೆಲ್ಲ ಹೇಗೆ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ? ಅವರೆಲ್ಲ ತುಂಬ ಎನರ್ಜೆಟಿಕ್ ಆಗಿದ್ದಾರೆ. ಆಮೇಲೆ ಅವ್ರವ್ರ ನಂಬಿಕೆ ಅದು. ನಾನು ಇಲ್ಲಿ ಈ ಥರ ಮಾಡಿದ್ರೆ ಈ ಥರಕ್ಕಾಗುತ್ತೆ ಅನ್ನೋದು ಅವ್ರವ್ರ ನಂಬಿಕೆ. ಅದನ್ನು ಹೊಡೆಯೋಕ್ಕಾಗಲ್ಲ. ಬಟ್ ನೆಕ್ಸ್ಟ್ ಟೈಮ್ ನಾನು ಫ್ಯಾಮಿಲಿ ಕರ್ಕೊಂಡು ಬರ್ತೀನಿ, ನೋಡೋಣ ಏನಾಗುತ್ತೆ ಅಂತ. ನಾವು ಚಿಕ್ಕಮಂಗ್ಳೂರು ಹತ್ರ ದಮ್ದಳ್ಳಿಯಿಂದ ಬಂದಿರೋದು. ತುಂಬ ಖುಷಿ ಆಯಿತು. ನಮ್ಮೂರಲ್ಲಿ ಹೇಳಿದ್ರು ಚೆನ್ನಾಗಿದೆ ಹೋಗು, ಅಲ್ಲಿ ಪಂಚಮುಖಿ ಆಂಜನೇಯ ಇದೆ ಅಂತೆಲ್ಲ ಹೇಳಿದ್ರು. ತುಂಬ ಖುಷಿ ಆಯಿತು. ಅಲ್ಲ ನಮ್ಮೂರವ್ರು ಹೋಗಿದ್ರು, ಅವ್ರು ಹೇಳಿದ್ದಕ್ಕೆ ನಾವು ಇವತ್ತು ನ್ಯೂ ಇಯರ್ ಅಲ್ಲ ಅದಕ್ಕೆ ಬಂದಿದ್ದೀವಿ. ಹೌದು, ತುಂಬ ಖುಷಿ ಅನ್ನಿಸ್ತು. ಒಟ್ಟಿಗಿದೆಯಲ್ಲ, ಹಾಂ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿದೆ. ಹಾಂ ಹಾಂ, ಈ ಥರ ಎಲ್ಲೂ ನೋಡಿರಲಿಲ್ಲ ನಾವು, ಇದೇ ಫಸ್ಟ್ ಟೈಮಲ್ಲ ನೋಡಿರೋದು. ಭಾಳ ತುಂಬ ಖುಷಿ ಆಯಿತು ಅನ್ನಿಸ್ತಿದೆ. ಇಲ್ಲ ಹಂಗೇನೇನು ಕೇಳಿಲ್ಲ, ನೋಡೋಣ ಈ ಸರಿ ನಾವು ಕೇಳಕ್ಕೆ ಬಂದಿದ್ದೀವಲ್ಲ, ಬಗೆಹರಿದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಬರ್ತೀವಿ. ಹಾಂ ಅನಿಸ್ತಿದೆ, ಖುಷಿ ಅನ್ನಿಸ್ತಿದೆ. ನೆಕ್ಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ಗೆಲ್ಲ ಹೇಳ್ಬೋದು, ಹಿಂಗೆ ಹೋಗಿದ್ದೋ ಹಿಂಗೆ ಮಟ್ಟಿದ್ದೋ ಅಂತ ಹೇಳ್ಬೋದು. ಮತ್ತು ನಮಗೂ ಬರೋ ಮನಸ್ಸು